ಏನಂದ್ರೆ ಇವತ್ತು ಒಂದು ಹಬ್ಬ. ಇವತ್ತು ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ರೇಷನ್ ಕಿಟ್ ನಮ್ಮ ಕೈದಷ್ಟು 10 ಜನಕ್ಕೆ ಆಗ್ಬೋದು, 20 ಜನಕ್ಕೆ ಆಗ್ಬೋದು, 30 ಜನಕ್ಕೆ ಆಗ್ಬೋದು ರೇಷನ್ ಕಿಟ್ ಅನ್ನು ಕೊಟ್ಟರೆ ಆ ದೇವರು ನೆಕ್ಸ್ಟ್ ವರ್ಷ ಅವರು ರೇಷನ್ ಕಿಟ್ ಅವರೇ ತಗೊಳ್ಳೋ ರೀತಿಯಲ್ಲಿ ಆ ದೇವರ ಆಶೀರ್ವಾದ ಮಾಡಲಿ ಅಂತ ನಾವೆಲ್ಲ ತಿಳ್ಕೊಳ್ತೀವಿ. ನೆಕ್ಸ್ಟ್ ವರ್ಷ ಬಡವರು ಈ ವರ್ಷ 100 ಜನ ಇರ್ಬೋದು, ಬರುವ ವರ್ಷಕ್ಕೆ 50 ಜನ ಆಗಿದೆ, ಅದು ಬರುವ ವರ್ಷಕ್ಕೆ 10 ಜನ ಆಗಿದೆ. ಆದ್ರೆ ನೆಕ್ಸ್ಟ್ ಇಯರ್ಗೆ ಅವರೇ ತಗೊಳ್ಳುವ ಶಕ್ತಿ ಆ ದೇವರು ಎಲ್ಲರಿಗೂ ಕೊಡಬೇಕು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಕೈಮಣ ಅವರು, ಹಿರಿಯರು, ಉಪಯೋಗಿಸರು, ನಮ್ಮ ಶಿವಕುಮಾರ್ ಅವರು, ಅನಿರಣ್ಣ ಅವರು, ಕೋರ್ಸ್ಗಳ ಸಾಧಿಕನ್ ಅವರು, ಕೋರ್ಸ್ದವರು, ನಮ್ಮ ಭೈರವರು, ಗೋಪಾಲ ಎಲ್ಲ ಹಿರಿಯ ಮುಖಂಡರು, ಮುಖ್ಯವಾಗಿ ಸ್ನೇಹಿತರು ಎಲ್ಲರೂ ಇದ್ದೀರಾ. ಎಲ್ಲರೂ ಏನಂದ್ರೆ ಹಬ್ಬ ಅನ್ನೋದು ನಮ್ಮ ಆಚರಣೆ, ಹಬ್ಬ ಅನ್ನೋದು ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತ, ನಮ್ಮ ಒಂದು ಮನೆ ಕೆಲಸ ಇದೆ. ಇದನ್ನ ನಾವು ಮರಿಬಾರ್ದು, ನಮ್ಮ ಹಳೆಯದನ್ನ ನಾವು ಮರಿಬಾರ್ದು. ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಯುವಕರು ಏನು ಕಮಿಟಿ ಎಲ್ಲ ಇದೆ, ನಿಮ್ಮ ಕಮಿಟಿಗೆಲ್ಲ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ವರ್ಷವೂ ಕಾರ್ಯಕ್ರಮ ಮಾಡಿ, ಆದರೆ ಜನ ಕಮ್ಮಿ ಆಗಬೇಕು, ಬಡವರು ಇರಬಾರ್ದು, ನಮಗೆ ಅವರು ಶ್ರೀಮಂತರಾಗಬೇಕು, ಆ ದೇವರು ಅವ್ರಿಗೆ ಆಶೀರ್ವಾದ ಕೊಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಈಗ ನಾನು ಶ್ರೀ ML ಅನಿಲಣ್ಣ ಅವ್ರಿಗೆ ಮಾತಾಡೋಕ್ಕೆ ಬಯಸ್ತೀನಿ. ಎಲ್ರಿ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಕೊತ್ತೂರು ಮಂಜುನಾಥ್ರವರೇ ಮತ್ತು ಈ ಭಾಗದ ನಮ್ಮ ಹಿರಿಯ ಮುಖಂಡರಂತ ಕಯೀಂ ಸಾಹೇಬ್ರೆ, ಈ ಭಾಗದ ಕೌನ್ಸಿಲರ್ ಆದಂಥ ಸಾದಿಕ್ ಅವರೇ, ಫೈರೋಜ್ ಅವರೇ, ಗೋಪಾಲ್ ಗೌಡ್ರೆ, ನಮ್ಮ ತೋಯಿದ್ ನನ್ನ ದೋಸ್ತಪ್ಪ, ಎಲ್ಲ ನಮ್ಮ ಹಿರಿಯ ಮುಖಂಡಗಳೇ, ಶಿವಕುಮಾರ್ ಆದಿಯಾಗಿ ಎಲ್ಲ ಮುಖಂಡಗಳೇ, ಈ ದಿನ ಮೊಹಮ್ಮದ್ ಪ್ರಾಫಿಟ್ರವರ 1500 ವರ್ಷದ ಹುಟ್ಟುಹಬ್ಬ ಈದ್ ಮಿಲಾದ್. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಮೊಹಮ್ಮದಿಯಾ ನೌಜವಾನ್ ಕಮಿಟಿಯವರು ಬಡವರಿಗೆ, ಅದರಲ್ಲೂ ಕೂಡ ಎಲ್ಲ ಜಾತಿಯ ಬಡವರಿಗೆ, ಅಲ್ವಾ ಸರ್, ಎಲ್ರಿಗೂ ಫುಡ್ ಕಿಟ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಸುಮಾರು ವರ್ಷದಿಂದ ಈ ಒಂದು ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಸತತವಾಗಿ ಭಾಗವಹಿಸ್ತಾ ಇದ್ದೀನಿ. ನಾನು ಅಲ್ಲಾನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡಬೇಕು, ಎಲ್ರಿಗೂ ಕೂಡ ಒಳ್ಳೆ ಐಶ್ವರ್ಯ ಕೊಡಲಿ, ಎಲ್ಲರೂ ಕೂಡ ಸದ್ಬುದ್ಧಿಯನ್ನು ಕೊಡಲಿ. ವಿಶೇಷವಾಗಿ ಎಲ್ಲ ಧರ್ಮದವರು ಒಟ್ಟಾಗಿ ಹೋಗ್ತಕ್ಕಂಥ ಒಂದು ಸಂದೇಶವನ್ನು ಏನು ಮೊಹಮ್ಮದ್ ನಾವು ಕೂಡ ಪಾಲಿಸ್ಕೊಂಡು ಹೋಗಬೇಕು. ಇವತ್ತು 3:30ಯಿಂದ ಒಂದು ಪ್ರೊಸೆಷನ್ ಪ್ರಾರಂಭ ಆಗ್ತದೆ. ತಾವೆಲ್ಲ ಕೂಡ ಶಾಂತಿಯಿಂದ ಅದು ಯಶಸ್ವಿ ಆಗಬೇಕು ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸೋ ರೀತಿಯಲ್ಲಿ ಇವತ್ತು ತಾವೆಲ್ಲ ಕೂಡ ಮಾಡಬೇಕು. ಏನು ಮೊಹಮ್ಮದ್ ನೌಜವಾನ್ ಕಮಿಟಿಯವರು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಆ ಕಮಿಟಿಯ ಎಲ್ಲ ಯುವಕರಿಗೆ, ನಮ್ಮ ಗುಡ್ಡು, ಅವನು ನಿಮ್ಮ ಶಿಷ್ಯ ಡಾನ್ ಸಾದಿಕಾದಿಯಾಗಿ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಇವತ್ತು ಉತ್ತಮವಾದಂಥ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಆದರೆ ML ಅವ್ರು ಹೇಳ್ದಂಗೆ ಬಡತನ ಹೋಗ್ಬೇಕು ಅಂತಂದರೆ ಪಾಪ ನೌಜವಾನ್ ಕಮಿಟಿಯವ್ರು ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಡತನ ಇರಬಾರ್ದು, ಎಲ್ಲರೂ ಬಡವರಾಗಿ ಉಳಿಬಾರ್ದು, ಪ್ರತಿಯೊಬ್ಬರು ಕೂಡ ಹಸಿವಿನಿಂದ ಇರಬಾರ್ದು ಅಂತೇಳಿ ಇವತ್ತು ಹಸಿವಿನಿಂದ ಇರಬಾರ್ದು ಅಂತೇಳಿ 10 kg ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬಡತನ ಇರಬಾರ್ದು ಅಂತೇಳಿ ತಿಂಗಳಿಗೆ 2000 ಕೊಡ್ತಾ ಇದ್ದೀವಿ, ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ, ಮತ್ತು ಬಸ್ಸಲ್ಲಿ ಫ್ರೀ ಮಾಡ್ತಾ ಇದ್ದೀವಿ. ಎಲ್ಲ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ 3000 1500 ಕೊಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಏನಂದರೆ ಬಡವರು ಯಾರು ಕೂಡ ಹಸಿವಿನಿಂದ ಇರಬಾರ್ದು, ಬಡವರಾಗಿ ಉಳಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಬಹುಶಃ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿಯ ಯೋಜನೆ ಇರಲಿಲ್ಲ. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಸಾಹೇಬರು ಈ ಕಾರ್ಯಕ್ರಮವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಜಾರಿಗೆ ಮಾಡ್ತಾ ಇದ್ದೀವಿ. ಇದೇನು ಇವತ್ತು ನಾವು ಕೊಡ್ತಾ ಇದ್ದೀವಿ, ಈಗಾಗಲೇ ನಾವು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಹಂಗಾಗಿ ನಿಮಗೆಲ್ಲ ಒಳ್ಳೇದಾಗಲಿ. ಎಲ್ಲ ಪಾಪ ನಮ್ಮ ತಾಯಂದಿರು ಎಲ್ಲ ಬಂದಿದ್ದಾರೆ, ಎಲ್ಲ ವಯಸ್ಸಾಗಿರೋರು ಎಲ್ಲ ಬಿಸಿಲಲ್ಲಿದ್ದೀರಿ. ಇನ್ನು ಹೆಚ್ಚಿಗೆ ನಾವು ನಿಮ್ಗೆ ಕಾಯಿಸೋದಿಲ್ಲ. ಅಲ್ಲಿ ಶಿಕ್ಷಕರ ದಿನಾಚರಣೆ ಇದ್ದಿದ್ದರಿಂದ ಅಲ್ಲಿ ತಡ ಆಗಿದ್ದರಿಂದ ನಾನು ML ಅವರು ಬರೋದು ಲೇಟ್ ಆಯಿತು. ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ಅಲ್ಲಾನಲ್ಲಿ ಮೊಹಮ್ಮದ್ ಪ್ರಾಫಿಟಲ್ಲಿ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ.
ಹೋಗು